ಅದೇಯ ಇಲ್ಲಿ ಅಜಯ್ ರಾವ್ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ ಇನ್ನ ಹೀರೋ ಒಬ್ಬ ಸೀರಿಯಲ್ ಕಿಲ್ಲರ್ ತಾನೇ ಮುಂದೆ ಬಂದು ತಾನು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಇಲ್ಲಿಗೆ ಹೋಗ್ತಾನೆ. ಅವನು ಈ ರೀತಿ ಮಾಡೋಕೆ ಕಾರಣ ಏನು, ಉದ್ದೇಶ ಏನು, ಇನ್ನ ಕತೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾದ ಮೊದಲ 15 ನಿಮಿಷ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತೆ ಥ್ರಿಲ್ಲರ್ ಕತೆಗೆ ಏನ್ ಬೇಕಿತ್ತಲ್ಲ ಆ ರೀತಿಯಾಗಿ ಸಿನಿಮಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ತಗೊಂಡಿದ್ದಂತ ದಾರಿ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ಸಿನಿಮಾದ ಮೊದಲ 10 ನಿಮಿಷದಲ್ಲಿ ಒಂದು ಕ್ವಶನ್ ಇಟ್ಟು ಇದೇ ಏನಾಗ್ಬೋದು ಅನ್ನೋ ಕುತೂಹಲನ ಹುಟ್ಟಾಕ್ತಾರೆ. ಇದೇ ಅಜಯ್ ರಾವ್ ಅವರ ಕ್ಯಾರೆಕ್ಟರ್ ಅಜಯ್ ರಾವ್ ಅವರ ಗೆ ಒಂದು ಒಳ್ಳೆ ತೂಕನ ತಂದ್ಕೊಟ್ಟಿದೆ. ಓವರ್ ಆಲ್ ಅವರ ಮ್ಯಾನರಿಸಮ್ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ಸಿನಿಮಾ ಒಂದ್ ಮಟ್ಟಿಗೆ ಹೋಲ್ಡ್ ಮಾಡಿ ಇಟ್ಕೊಳುತ್ತೆ ನಮ್ಮನ್ನ ಅನ್ಬೋದು. ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ತುಂಬಾನೇ ಇದಾವೆ. ಮೇನ್ಲಿ ಇದರ ರೈಟಿಂಗ್ ಅಂತ ಹೇಳ್ಬೋದು. ಸೀರಿಯಲ್ ಕಿಲ್ಲರ್ ಆಗಿ ಇವರ ಪ್ರೆಸೆಂಟೇಷನ್ ಚೆನ್ನಾಗೇ ಇತ್ತು, ಬಟ್ ಅಲ್ಲಿರೋ ಕತೆ, ಅಲ್ಲಿ ಬರೋ ಪಾತ್ರಗಳು ತುಂಬಾನೇ ಅಫಿಷಿಯಲ್ ಆಗೋಯ್ತು. ಯಾಕೆ ಕೊಲೆಗಾರ ಆದ ಅನ್ನೋದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಇಲ್ಲಿ ಕೇವಲ ಮೇನ್ ಇನ್ಸಿಡೆಂಟ್ಸ್ ಮಾತ್ರ ಟಚ್ ಮಾಡಿ ಬರ್ತಾರೆ. ಪಕ್ಕ ಏನಿತ್ತು, ಯಾರಿತ್ತು, ಅವ್ರಗಳಿಗೆ ಏನೆಲ್ಲ ಆಗಿತ್ತು, ಯಾವ್ದಕ್ಕೂ ಜಾಗ ಇರ್ಲಿಲ್ಲ. ಅಲ್ಲಿ ಕಾಂಟೆಕ್ಸ್ಟ್ ಅಂತಾನೆ ಇಟ್ಟಿರ್ಲಿಲ್ಲ. ರೈಟಿಂಗ್ ಅಂತಾನೂ ಇರ್ಲಿಲ್ಲ. ಪಕ್ಷ ತಮಾಷೆಗಳನ್ನಾದ್ರೂ ಇಡ್ಬೋದಿತ್ತು. ಯಾಕೆ ಈ ರೀತಿ ಬರೋದ್ರೋ ಗೊತ್ತಿಲ್ಲ. ಸೊ ಅದ್ರಿಂದ ಇಲ್ಲಿ ಯಾವ ಡೆಪ್ತ್ ಅಂತಾನೂ ಸಿಗ್ಲಿಲ್ಲ. ನಮಗೆ ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ, ತುಂಬಾ ಖಾಲಿ ಅಂತ ಅನ್ಸುತ್ತೆ. ಟೋಟಲ್ ಆಗಿ ಹೇಳೋದಾದ್ರೆ ಯೂಟ್ಯೂಬ್ ಅಲ್ಲಿ ಯಾವುದೋ ಒಂದು ಇಂಟರ್ವ್ಯೂನ ನೋಡ್ದಾಗಿತ್ತು ಅಷ್ಟೇ. ಟೋಟಲ್ ಆಗಿ ಈಗ ನಂಗೆ ಈ ಸಿನಿಮಾ ತುಂಬಾ ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತಾನೆ ಹೇಳ್ತೀನಿ. ಆಕ್ಚುಲಿ ಮಾತಾಡೋಕ್ಕೂ ಅಷ್ಟೊಂದೇನು ವಿಷಯಗಳು ಇರ್ಲಿಲ್ಲ, ಮತ್ತೆ ನರೇಶನ್ ಕೂಡ ತುಂಬಾನೇ ಸ್ಲೋ ಆಗಿತ್ತು. ನೀವು ಅಜಯ್ ರಾವ್ ಗೋಸ್ಕರ ಹೋಗ್ತೀರಾ, ಅವ್ರ ಆಕ್ಟಿಂಗ್ ಇಷ್ಟಪಟ್ಟು ಸಿನಿಮಾನ ನೋಡ್ತೀನಿ ಅನ್ನೋದಾದ್ರೆ ನೀವು ಖಂಡಿತ ಹೋಗಿ ನೋಡ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.